ಕಿನ್ ಪೋಚ್ ಎಪಿಸೋಡ್ 11. ಲಾಸ್ಟ್ ಎಪಿಸೋಡಲ್ಲಿ ವೇಗಸ್ ಪ್ರೀಟ್ನ ತುಂಬ ಟಾರ್ಚರ್ ಮಾಡ್ತಾ ಇದ್ದಲ್ವಾ, ಅಲ್ಲಿಂದಾನೇ ಇವತ್ತು ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದೆ. ವೇಗಸ್ ಅಂತೂ ಪ್ರೀಟಿಗೆ ತಡೆಯೋಕ್ಕಾಗದೇ ಇರೋ ಅಷ್ಟು ಟಾರ್ಚರ್ ಕೊಡ್ತಾನೆ. ಆವಾಗ ಪ್ರೀಟ್ ಅವನ ಹತ್ರ ನೀನು ನನಗೆ ಹಿಂಗೆಲ್ಲ ಮಾಡೋಕ್ಕಿಂತ ಸಾಯಿಸಾಕ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ವೇಗಸು ಫಸ್ಟ್ ನಾನು ನಿನ್ನನ್ನು ಸಾಯಿಸೋಕ್ಕೆ ಇದ್ದೆ, ಆದರೆ ಇವಾಗ ನಾನು ನನ್ನ ಮನಸ್ಸು ಚೇಂಜ್ ಮಾಡಿಕೊಂಡೆ. ನೀನು ಹಿಂಗೆಲ್ಲ ಕಿರ್ಚೋವಾಗ ಕಷ್ಟಪಡೋವಾಗ ನೋಡೋಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ಅವನ್ನ ಒಂದು ರೌಂಡ್ ಹಂಗೆ ಸುತ್ತಾ ಬಂದು ಆಮೇಲೆ ಅವನ್ನ ಮೆತ್ತಗೆ ಟಚ್ ಮಾಡ್ಕೊಂಡು ಬಂದು ಅವ್ನ ಮೈನ್ ಪಾರ್ಟ್ ಹತ್ರನೇ ಟಚ್ ಮಾಡ್ತಾನೆ. ಆಮೇಲೆ ಪ್ರೀಟ್ ಅವ್ನ ಸೊಂಟದ ಹತ್ರ ಒಂದು ಟ್ಯಾಟು ಹಾಕ್ಕೊಂಡಿರ್ತಾನೆ. ಅದೇನಂದರೆ ನಿಯತ ಮುಡಿಯವರೇ ನಿಜವಾದ ಸಾಹುಕಾರ ಅಂತ ಬರ್ತಿರ್ತಾನೆ. ವೇಗಸ ಅದನ್ನು ನೋಡಿ ಏನೋ ಹುಚ್ಚಿನ ಥರ ಏನೇನೋ ಬರ್ಕೊಂಡಿದ್ಯಾ, ನಾನು ನಿನ್ನ ಹತ್ರ ಒಂದೆಲ್ಲ ನಿಜವಾಗ್ಲೂ ಮೂರ್ಖರಕ್ಕನ ಆನೆಸ್ಟ್ ಆಗಿರೋದು ಅಂತ ಹೇಳಿ ಅವನ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಹೋಗ್ತಾನೆ. ಅವಾಗ ಪ್ರೀಟು ನನ್ನನ್ನು ಸಾಯಿಸ್ಬಿಡು ಅಂತ ಕಿರ್ಚ್ತಾನೆ. ಅವ್ರ ಅಪ್ಪ ಅಲ್ಲಿ ಬಂದು ವೇಗಸ್ ಹತ್ರ ನೀನು ಏನೋ ಮಾಡ್ತಾ ಇದೆಯಾ ಅಂತ ಹೇಳಿ ಅವ್ನು ಸರಿಯಾಗಿ ಬಾರಿಸ್ತಾರೆ. ಅದಕ್ಕೆ ಅವನು ನಾನೇನು ಮಾಡ್ದೆ, ನೀವು ಹೇಳಿರೋದೇ ಅಲ್ವಾ ನಾನು ಮಾಡಿದೆ ಅಂತ ಹೇಳ್ತಾನೆ. ಅವಾಗ ಅವರು ವೇಗಸ್ಗೆನೆ ಹೇಳ್ಕೊಂಡು ನಾನು ಏನು ಹೇಳಿದೆ, ಪೋರ್ಚ್ ಮೇಲೆ ಒಂದು ಕಣ್ಣು ಇಡಕ್ಕೆ ಹೇಳಿದೆ, ಅವನ್ನ ಹರ್ಟ್ ಮಾಡೋಕ್ಕೆ ಹೇಳಿಲ್ಲ, ನಾನು ಕೊಟ್ಟಿರೋ ಆರ್ಡರ್ನ ಡಿಸ್ಟ್ರಾಯ್ ಮಾಡೋಕ್ಕೆ ನಿನ್ಗೆ ಎಷ್ಟೋ ಧೈರ್ಯ ಅಂತ ಹೇಳಿ ತಿರ್ಗಾ ಅವನ್ನ ಹೊಡಿತಾರೆ. ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮೀನ್ ಫ್ಯಾಮಿಲಿ ನಿನ್ನನ್ನು ಹುಡುಕ್ತಾ ಇದ್ದಾರೆ, ನಿನ್ನ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗಲೇ ಸೇಫ್ ಹೌಸ್ಗೆ ಹೋಗ್ಬಿಡು ಅಂತ ಹೇಳ್ತಾರೆ. ಆಮೇಲೆ ಪ್ರೀಟ್ ಹಂಗೆ ನಿಂತ್ಕೊಂಡಿರೋದನ್ನ ನೋಡಿ ಅವರೆಲ್ಲ ಇಲ್ಲಿ ಚೆಕ್ ಮಾಡಕ್ಕೆ ಬರ್ತಾರೆ, ಅದರಿಂದ ಇವನ್ನ ಸಾಯಿಸಾಕ್ಬಿಡು ಅಂತ ಹೇಳಿ ವೇಗಸ್ ಕೈಗೆ ಗನ್ ಕೊಟ್ಟು ಹೋಗ್ತಾರೆ. ಅವಾಗ ವೇಗಸ್ ಅವ್ರ ಅಪ್ಪ ಹೊಡ್ಬಿಟ್ಟು ಹೋಗಿರೋ ಕೋಪಕ್ಕೆ ಅಲ್ಲೇ ನಿಂತ್ಕೊಂಡು ಕಿರ್ಚ್ತಾ ಇರ್ತಾನೆ. ಪ್ರೀಟ್ನ ಶೂಟ್ ಮಾಡಕ್ಕೆ ನೋಡ್ತಾನೆ. ಆವಾಗ ಪ್ರೀಟು ನಗ್ತಾ ಇರೋವಾಗ ವೇಗಸ್ ಅವನ ಹತ್ರ ನೀನು ತುಂಬ ಸಂತೋಷ ಪಡಬೇಡ, ನಾನೆಲ್ಲ ನಿನ್ನನ್ನು ಸಾಯಿಸಲ್ಲ, ನಿನ್ನ ಜೊತೆಲಿರೋವಾಗ ತುಂಬ ಫನ್ ಆಗಿದೆ ಅಂತ ಹೇಳ್ತಾನೆ. ಆಮೇಲೆ ಪ್ರೀಟ್ ಹತ್ರ ಹೋಗಿ ನಿಂತ್ಕೊಂಡು ನಿನ್ನ ಮನೆಗೆ ಹೋಗಿ ತುಂಬ ದಿವಸ ಆಯ್ತಲ್ವಾ, ಚೇಂಜಿಗೆ ವೆಕೇಶನ್ ನಿಮ್ಮ ಮನೆಗೆ ಹೋದ್ರೆ ಹೆಂಗಿರುತ್ತೆ ಅಂತ ಹೇಳ್ತಾನೆ. ಆ ಸೀನನ್ನೇ ಕಟ್ ಮಾಡಿ ಈ ಕಡೆ ಕಿನ್ ಪೋರ್ಚ್ ಹತ್ರ ತೋರಿಸ್ತಾವ್ರೆ. ಪೋರ್ಚ್ ಇನ್ನೂ ಕಿನ್ ಮೇಲೆ ಮಾಡ್ಕೊಂಡೇ ಇರ್ತಾನೆ. ಆವಾಗ ಪ್ರೀಟ್ ಮೊಬೈಲಿಂದ ಕಿನ್ಗೆ ಇವಾಗೆಲ್ಲ ಸರಿ ಹೋಗಿದೆ, ಆದರೆ ಇವಾಗ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ನಾನು ಅರ್ಜೆಂಟಾಗಿ ಅವ್ರನ್ನ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಮೆಸೇಜ್ ಕಳಿಸಿರ್ತಾನೆ. ಕಿನ್ನ ಅದನ್ನು ನೋಡಿ ಅವ್ನ ಮನೆಗೆ ಹೋಗ್ತಾ ಇದ್ದಾನೆ ಅಂದರೆ ಯಾಕೆ ನನಗೆ ಕಾಲ್ ಮಾಡಿ ಹೇಳ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಪೋರ್ಚು ಅದನ್ನು ನೋಡಿ ವೆಕೇಶನ್ ಮನೆಗೆ ಹೋಗುವಾಗ ಯಾರಿಗೂ ಕಾಲ್ ಮಾಡೋಕ್ಕೆ ಇಷ್ಟ ಆಗಲ್ಲ, ನೀನು ಅವನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ, ಅವನು ಒಂದು ಸ್ವಲ್ಪ ದಿನ ರೆಸ್ಟ್ ತೊಗೊಳ್ಳಿ ಅಂತ ಹೇಳ್ತಾನೆ. ಇದ್ರೂ ಕಿನ್ನಿಗೇನೋ ಡೌಟ್ ಆಗೇ ಇರುತ್ತೆ. ಈ ಕಡೆ ವೇಗಸ್ ಪ್ರೀಟ್ ಹತ್ರ ಮೀನ್ ಫ್ಯಾಮಿಲಿಯಿಂದ ಪರ್ಮಿಷನ್ ಸಿಕ್ತು, ಅವರೆಲ್ಲ ಮುಟ್ಟಾಡ್ಕೊಳ್ಳೋ ಅಂತ ಹೇಳಿ ಅವನ ಹತ್ರ ಬಂದು ಇದು ನಿಮ್ಮ ಅಜ್ಜಿ ನಂಬರ್ ತಾನೆ ಅಂತ ಹೇಳ್ತಾನೆ. ಅವಾಗ ಪ್ರೀಟ್ ಅವನ ಹತ್ರ ಪ್ಲೀಸ್ ಅವ್ರನ್ನ ಏನು ಮಾಡಬೇಡ ಅಂತ ಹೇಳ್ತಾನೆ. ಅವಾಗ ವೇಗಸ್ ಅವನ ಹತ್ರ ನಿಮ್ಮ ಅಜ್ಜಿ ನಿನ್ನನ್ನು ತುಂಬ ಇಷ್ಟಪಡ್ತಾವ್ರಲ್ವಾ, ನೀನು ಅವ್ರನ್ನ ನೋಡ್ಬೇಕು ಅನ್ಕೊಂಡಿದ್ಯಾ, ಒಂದು ವೇಳೆ ನಿಮ್ಮ ಅಜ್ಜಿಗೆ ಏನಾದರೂ ಆದರೆ ಮೀನ್ ಫ್ಯಾಮಿಲಿ ಅವ್ರನ್ನ ನೋಡ್ಕೊಂತಾರೆ ಅನ್ಕೊಂಡಿದ್ಯಾ, ಅದೆಲ್ಲ ವೇಸ್ಟ್ ಆಫ್ ಟೈಮ್ ಅಲ್ವಾ ಅಂತ ಹೇಳ್ತಾನೆ. ಪ್ರೀಟ್ ಅವನ ಹತ್ರ ಪ್ಲೀಸ್ ವೇಗಸ್ ಅವ್ರನ್ನ ಏನು ಮಾಡಬೇಡ, ನಾನು ನೀನು ಏನು ಹೇಳಿದ್ರೂ ಕೇಳ್ತೀನಿ ಅಂತ ಹೇಳ್ತಾನೆ. ಅವಾಗ ವೇಗಸು ಪ್ರೀಟ್ ಅವ್ರ ರಾಜ್ಯಕ್ಕೆ ಕಾಲ್ ಮಾಡಿ ನಾನು ಪ್ರೀಟ್ ಫ್ರೆಂಡ್ ಮಾತಾಡ್ತಾ ಇದ್ದೀನಿ, ಪ್ರೀಟಿಗೆ ಇವಾಗ ವೆಕೇಶನ್ ರಜಾ ಸಿಕ್ಕಿದೆ, ಅವ್ನು ನನ್ನ ಜೊತೆ ಟ್ರಿಪ್ಪಿಗೆ ಬರ್ಬೇಕು ಅಂದ್ಕೊಂಡಿದ್ದಾನೆ, ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕು, ನೀವೇ ಪ್ರೀಟ್ ಹತ್ರ ಮಾತಾಡಿ ಅಂತ ಹೇಳ್ತಾನೆ. ಅವಾಗ ಪ್ರೀಟಿಗೂ ತುಂಬ ಅಳು ಬರುತ್ತೆ, ಆದರೆ ಅದನ್ನೆಲ್ಲ ತಡ್ಕೊಂಡು ಅವ್ರ ಅಜ್ಜಿ ಹತ್ರ ನನಗೆ ಮೇನ್ ಫ್ಯಾಮಿಲಿಯಿಂದ ಒಂದು ಸ್ವಲ್ಪ ದಿವಸ ರಜಾ ಸಿಕ್ಕಿದೆ, ಅದರಿಂದ ನಾನು ಟ್ರಿಪ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ನಾನು ಟ್ರಿಪ್ ಮುಗಿಸ್ಕೊಂಡು ಬೇಗ ಬರ್ತೀನಿ, ಬಂದಮೇಲೆ ನಾವಿಬ್ಬರು ಸೇರಿ ಒಂದು ಟ್ರಿಪ್ ಹೋಗೋಣ, ನೀವು ಹುಷಾರಾಗಿರಿ ಅಜ್ಜಿ ಅಂತ ಹೇಳ್ತಾನೆ. ಅವಾಗ ವೇಗಸ್ ಅವ್ನ ಕಿವಿಯಿಂದ ಫೋನ್ ತೆಗೆದು ಅಜ್ಜಿ ಹತ್ರ ಮೇನ್ ಫ್ಯಾಮಿಲಿಯಿಂದ ಯಾರಾದರೂ ನಿಮ್ಗೆ ಕಾಲ್ ಮಾಡಿ ಕೇಳಿದ್ರೆ ಪ್ರೀಟ್ ಮನೇಲೇ ಇದ್ದಾನೆ ಅಂತ ಹೇಳಿ, ಯಾಕಂದರೆ ಅವ್ನು ವೆಕೇಶನ್ ಟ್ರಿಪ್ ಹೋಗಿದ್ದಾನೆ ಅಂತ ಗೊತ್ತಾದರೆ ಅವ್ರು ಎಲ್ಲಿ ಇವನ್ನ ಬೈತಾರೆ ಅಂತ ಎದುರ್ಕೊತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವರು ಸರಿ ಅಂತ ಹೇಳ್ತಾರೆ. ಆಮೇಲೆ ಕಾಲ್ ಕಟ್ ಮಾಡಾದ್ಮೇಲೆ ಈ ಪ್ರೀಟ್ ತುಂಬ ಕಿರ್ಚ್ತಾನೆ. ಆಮೇಲೆ ವೇಗಸ್ ಹತ್ರ ಇವಾಗ ನಿನಗೆ ಸಂತೋಷನಾ ಅಂತ ಕೇಳ್ತಾನೆ. ಅದಕ್ಕೆ ವೇಗಸ್ ಇವಾಗ ತಾನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ, ನಾನು ಸೇಫ್ ಹೌಸಿಗೆ ಒಬ್ಬನೇ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ನನ್ನ ಪೆಟ್ನ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ಅಂತ ಹೇಳಿ ಪ್ರೀಟ್ ಹತ್ರ ಬಂದು ನೀನೇ ಕಣ ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗ ಅಂತ ಹೇಳ್ತಾನೆ. ಈ ಕಡೆ ಕಿನ್ನು ಪ್ರೀಟ್ ಅವ್ರ ಅಜ್ಜಿಗೆ ಕಾಲ್ ಮಾಡಿ ಪ್ರೀಟ್ ಮನೇಲೇ ಇದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವರು ಹೌದು ಮನೇಲೇ ಇದ್ದಾನೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಕಿನ್ನು ಕಾಲ್ ಕಟ್ ಮಾಡ್ತಾನೆ. ಆವಾಗ ಪೋರ್ಚ್ ಅವನ ಹತ್ರ ಏನಾಯ್ತು ಅಂತ ಕೇಳಿದ್ರೆ ಅವ್ನು ಮನೇಲೇ ಇದ್ದಾನೆ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಚ್ ಅವನ ಹತ್ರ ಇವಾಗ ಗೊತ್ತಾಯ್ತು ತಾನೆ, ಅವನೊಂದು ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ಅವ್ನು ತುಂಬ ಟಯರ್ಡ್ ಆಗಿರ್ಬೋದು, ಅವನ ಬಗ್ಗೆ ತುಂಬ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಆದ್ರೂ ಕಿನ್ನಿಗಿನ್ನೂ ಏನೋ ಡೌಟಾಗಿ ಇರುತ್ತೆ, ಪ್ರೀತ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಕಿನ್ ತನ್ಕೊಂಡು ಆಮೇಲೆ ಅವ್ರ ಹಬ್ಬ ಕೂತ್ಕೊಂಡಿರ್ತಾರೆ. ಆವಾಗ ತನ್ಕೊಂಡು ಕಿನ್ ಹತ್ರ ನಮ್ಮ ಹತ್ರ ಅರ್ಜೆಂಟಾಗಿ ಏನೋ ಮಾತಾಡ್ಬೇಕಂತ ಕರೆದೆ, ಏನೋ ಮಾತಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವನು ನನ್ನ ಪೋರ್ಚ್ ಬಗ್ಗೆ ಮಾತಾಡೋಕ್ಕೆ ಕರೆದೆ, ಪೋರ್ಚ್ ಕೆಲಸನ ರಿಸೈನ್ ಮಾಡಬೇಕು ಅಂದ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಅಪ್ಪ ಅವನ ಹತ್ರ ಒಂದ್ಸತಿ ಈ ಬಿಸ್ನೆಸ್ ಒಳಗಡೆ ಬಂದುಬಿಟ್ರೆ ತಿರ್ಗಾ ಇಲ್ಲಿಂದ ಆಚೆ ಹೋಗೋದು ಕಷ್ಟ ಅಂತ ನಿಮ್ಗೆ ಗೊತ್ತಿಲ್ವ ಅಂತ ಕೇಳ್ತಾರೆ. ಅದಕ್ಕಿನ್ನೂ ಅದೆಲ್ಲ ನನಗೆ ಗೊತ್ತು, ಆದರೆ ಪೋರ್ಚ್ ಇಲ್ಲಿ ಬಾಡಿಗಾರ್ಡಾಗಿ ಕೆಲಸ ಮಾಡ್ತಾ ಇರೋದು ಅವ್ನು ತಮ್ಮ ಅಜ್ಜಿಗೆ ಇಷ್ಟ ಆಗ್ತಾ ಇಲ್ಲ, ಯಾಕಂದರೆ ನನ್ನ ಹತ್ರ ಬಾಡಿಗಾರ್ಡಾಗಿ ಕೆಲಸ ಮಾಡೋದು ತುಂಬ ಡೇಂಜರ್ ಅಂತ ಅವ್ನು ಅಂದ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ತಂದ್ಕೊಂಡು ಪೋರ್ಚ್ನ ನೀನು ಬಾಡಿಗಾರ್ಡಾಗಿ ಹೈಯರ್ ಮಾಡಿದೆ, ಇವಾಗ ಪೋರ್ಚ್ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಮನೇಲಿ ಕೂತ್ಕೊಂಡು ನೀನು ತೋಟದ ಕೆಲಸ ಮಾಡ್ತಾನೆ, ಆಮೇಲೆ ನೀನು ಯಾಕೆ ಸಡನ್ನಾಗಿ ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಆವಾಗ ಅಪ್ಪನೂ ಇಲ್ಲ ಅಂದರೆ ಪೋರ್ಚ್ ನಮ್ಮನ್ನು ಏನಾದರೂ ಏಮಾರ್ಸಕ್ಕೆ ಟ್ರೈ ಮಾಡ್ತಾವಣ್ಣ ಅಂತ ಕೇಳ್ತಾರೆ. ತನ್ಕೊಂಡು ಇಲ್ಲಾಂದ್ರೆ ಅವ್ನು ನಿನ್ನ ಕೋಪ ಬರೋ ಥರ ಏನಾದರೂ ಮಾಡೋದನ್ನ, ಇಲ್ಲಾಂದ್ರೆ ಅವ್ನು ಜಾಸ್ತಿ ಮಾತಾಡೋದನ್ನ, ಇಲ್ಲಾಂದ್ರೆ ಅವ್ನು ಏನಾದರೂ ತಪ್ಪು ಮಾಡೋದನ್ನ, ಇಲ್ಲಾಂದ್ರೆ ಅವ್ನು ನಿನ್ನ ಕೋಪ ಬರೋ ಥರ ಏನಾದರೂ ಮಾಡೋದನ್ನ, ಇಲ್ಲಾಂದ್ರೆ ನಿನ್ನ ತಿರ್ಗ ಅವ್ನ ಹೇಟ್ ಮಾಡ್ತಾ ಇದೆ, ಹೇಟ್ ಮಾಡಿದ್ರು ಅದೆಲ್ಲ ಏನೋ ಒಂದು ದೊಡ್ಡ ವಿಷಯ ಇಲ್ಲ, ಇಲ್ಲಾಂದ್ರೆ ಅವ್ನು ಸಡನ್ನಾಗಿ ಯಾವತ್ತಾದ್ರೂ ಒಂದು ದಿವಸ ಸತ್ತೋಗ್ತೀವಿ ಅಂತ ಎದುರ್ಕೊತಾ ಇದ್ದಾನೆ, ಏನಾಯ್ತು ಕಿನಿ ಏನಾಯ್ತು ಅಂತ ನನಗೇನು ಅಂತ ಹೇಳಿ ಅವನ ಹತ್ರ ಇಬ್ಬರೂ ಕೇಳ್ತಾ ಇರ್ತಾರೆ.
ಕಿನ್ ಹೇತ್ ನಿಂತ್ಕೊಂಡು ಹೌದು ನಾನು ಅವ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾನೆ. ಹಂಗೇನು ಅವಾಗ ಈ ಕಿನ್ ನಾಚ್ಕೊಂತಾನೋ ಇಲ್ವೋ ಅದು ಕೇಳಿಸ್ಕೊಂಡು ಈ ತಣ್ಕೊಂಡು ತುಂಬ ನಾಚ್ಕೊಂಡು ಅಷ್ಟೇ ತಾನೆ ಅಪ್ಪ ಇದಕ್ಕೆಲ್ಲ ಒಪ್ಕೊಂತಾರೆ. ನೀನು ಪರ್ಸ್ನಲ್ ಲವ್ ಮಾಡ್ತಾ ಇದ್ದೀನಿ ಅಂತ ತಾನೇ ಹೇಳಿದೆ ಅಂತ ಹೇಳಿ ಇನ್ನೂ ನಾಚ್ಕೊತಾನೆ. ಪರ್ಸ್ನಲ್ ಮೀಟಿಂಗ್ ರೂಮ್ ಒಳಗಡೆ ಕರೀತಾರೆ. ಪಾರ್ಶ್ ಒಳಗಡೆ ಬಂದಿದೆ, ಆಚೆ ಬಾಡಿ ಗಾರ್ಡ್ಸ್ ಎಲ್ಲ ನಿಂತ್ಕೊಂಡಿರ್ತಾರೆ. ಅವರೆಲ್ಲ ನೀಟಾಗಿ ಬಾಕಲ್ ತೆಗೆದು ಒಳಗಡೆ ಏನು ನಡೀತಾ ಇದೆ ಅಂತ ನೋಡ್ತಾ ಇರ್ತಾರೆ. ಆವಾಗ ಆಮ್ ಅವ್ರ ಹತ್ರ ಅಲ್ಲ, ನಮ್ಮ ಬಾಡಿ ಗಾರ್ಡ್ಸ್ ಅಲ್ಲಿ ಒಬ್ಬ ಇದೆ ಫಸ್ಟ್ ಟೈಮ್ ಮೀಟಿಂಗ್ ರೂಮ್ ಒಳಗಡೆ ಹೋಗ್ತಾ ಇರೋದು, ಅದು ಏನು ನಡೀತಾ ಇದೆಯಾ ಏನೋ ಗೊತ್ತಿಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ. ಆಮೇಲೆ ಪಾರ್ಶ್ ಅವ್ರ ಹತ್ರ ಬಂದಿದೆ ಕಿನ್ ಅವರಪ್ಪ ಪಾರ್ಶ್ ಹತ್ರ, ಕಿನ್ ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದ, ಅದು ನಿಜಾನ ಅಂತ ಕೇಳ್ತಾರೆ. ಅದಕ್ಕೆ ಅವನು ತುಂಬ ಹೆದರ್ಕೊಂಡು ಹೌದು ಅಂತ ಹೇಳ್ತಾನೆ. ಆಮೇಲೆ ನೀನು ಹೆಂಗೆ ನೀನು ಅವ್ರನ್ನ ಲವ್ ಮಾಡ್ತಾ ಇದೀಯ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೌದು ಅಂತ ಅದನ್ನೆಲ್ಲ ಈ ಬಾಡಿ ಗಾರ್ಡ್ಸ್ ಕೇಳಿಸ್ಕೊಂಡು ಅಯ್ಯೋ ನಮ್ಮ ಫ್ರೆಂಡಲ್ಲಿ ಒಬ್ಬ ಅವ್ನ ಮನ್ಸು ಅವ್ನ ಬಾಸ್ ಕೇಸ್ ಅಂತ ಹೇಳ್ತಾವನೆ, ಇದನ್ನೆಲ್ಲ ಕೇಳಿ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಅಪ್ಪ ಪಾರ್ಶ್ ಹತ್ರ ಈ ಲವ್ ಮಾಡಬಾರ್ದಂತ ಯಾವ ರೂಲ್ಸು ಇಲ್ಲ, ಆದರೆ ಲವ್ ಬೇರೆ ಕೆಲಸ ಬೇರೆ, ಅದರಿಂದ ನಾನು ನಿನ್ನನ್ನು ಕಿನ್ ಬಾಡಿ ಗಾರ್ಡಾಗಿ ಇರಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿ ಆ ಬಾಡಿ ಗಾರ್ಡ್ಸ್ ಎಲ್ಲ ಯಪ್ಪ ಏನೋ ಇವರಿಬ್ಬರು ಬ್ರೇಕಪ್ ಮಾಡೋ ಥರ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಅಪ್ಪ ಪಾರ್ಶ್ ಹತ್ರ ನೀನು ನಿನ್ನ ತಮ್ಮನ ಜೊತೆ ಬಂದು ಇಲ್ಲೇ ಇರ್ಬೋದು, ಕಿನ್ನಿಗೆ ಬಾಡಿ ಗಾರ್ಡ್ ಆಗಿಲ್ಲ, ಕಿನ್ನಿಗೆ ಬಾಯ್ ಫ್ರೆಂಡಾಗಿ ಬಂದಿರು ಅಂತ ಹೇಳ್ತಾರೆ. ಅದನ್ನು ಕೇಳಿ ಬಾಡಿ ಗಾರ್ಡ್ಸ್ಗೆಲ್ಲ ಖುಷಿಯಾಗಿ ಕಿರ್ಚ್ಕೊಂಡು ಮೀಟಿಂಗ್ ರೂಮ್ ಒಳಗಡೆ ಬಂದುಬಿಡ್ತಾರೆ. ಆಮೇಲೆ ಅವರೆಲ್ಲ ಗುರಾಯಿಸಿದೆ ಬೇಗ ಥರ ಮೆತ್ತಗೆ ಆಚೆ ಹೋಗ್ತಾ ಇರ್ತಾರೆ. ಅದನ್ನು ಕೇಳಿ ಕಿನ್ನಿಗೂ ಖುಷಿ ಆಗುತ್ತೆ, ಆದರೆ ಪಾರ್ಶ್ ಮಾತ್ರ ಇನ್ನೂ ಯಾಕೋ ಡೌಟಲ್ಲೇ ಇರ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಈ ಕಡೆ ವೇಗಾಸ್ನ ತೋರಿಸ್ತಾರೆ. ವೇಗಾಸ್ ಅವ್ರ ಡ್ಯಾಡಿ ಇರೋ ಥರ ಸೇಫ್ ಹೌಸ್ಗೆ ಬಂದಿರ್ತಾನೆ. ಅಲ್ಲಿ ಇವನು ಏನಿರೋ ಕೆಲಸ ಎಲ್ಲ ಮಾಡೋಕ್ಕೆ 2 ಬಾಡಿ ಗಾರ್ಡ್ಸ್ ಇರ್ತಾರೆ. ಆ ಬಾಡಿ ಗಾರ್ಡ್ ಇವನ ಹತ್ರ ನಿಮ್ಗೆ ಏನಾದರೂ ಬೇಕಾದರೆ ನೀವು ಯಾವಾಗ ಬೇಕಾದರೂ ನನ್ನನ್ನು ಕರಿಬೋದು ಅಂತ ಹೇಳ್ತಾರೆ. ಅದಕ್ಕೆ ಅವನು ಅದೆಲ್ಲ ನನಗೇನು ಬೇಡ, ನನ್ನ ಕಂಪನಿ ಕೂಡ ನನ್ನ ಪೆಟ್ನು ನನ್ನ ಜೊತೆನೇ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಆದರೆ ಅವ್ನು ಪೆಟ್ ಅಂತ ಹೇಳಿರೋದು ಒಂದು ಇಲಿ, ಅವನು ಒಂದು ಇಲಿನ ಸಾಕ್ತಾ ಇರ್ತಾನೆ. ಆ ಇಲಿನ ಏನೋ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊತಾನೆ. ಆಮೇಲೆ ಅದು ಊಟ ಇಡ್ತಾ ಇರೋವಾಗ ನಾನು ಇನ್ನೊಂದು ಪೆಟ್ಟು ಊಟ ಇಡಕ್ಕೆ ಮರ್ತೋದೆ ಅಂತ ಹೇಳಿ ತಿರುಗಿ ನೋಡ್ತಾನೆ. ನೋಡಿದ್ರೆ ಅಲ್ಲಿ ಪ್ಲೀಟ್ನ ಕಟ್ಟಾಕಿರ್ತಾನೆ. ಪಾಪ ಪ್ಲೀಟ್ ಅದು ಯಾವ ಥರ ಆಗಿದ್ದಾನೆ ನೋಡಿ. ಆವಾಗ ವೇಗಾಸ್ ಅವನ ಹತ್ರ ಹೋಗಿ ಅವ್ನ ಕೈ ಕಟ್ಟಾಕಿರ್ತಾನಲ್ವ, ಅದನ್ನೆಲ್ಲ ಬಿಚ್ಚಿ ಅವ್ನಿಗೇನೋ ದಿನ ಗಂಜಿ ಥರ ಇಟ್ಟಿರ್ತಾನೆ, ಅದನ್ನು ತಿನ್ನೋ ಅಂತ ಹೇಳ್ತಾನೆ. ಪ್ಲೇಟು ನನಗೆ ಅದು ಬೇಡ ಅಂತ ತಳ್ತಾನೆ. ಆವಾಗ ವೇಗಾಸ್ ಅವನ ಹತ್ರ ಹೋಗಿ ನೀನು ಏನು ಮಾಡ್ತಾ ಇದೆಯಾ ಅಂತ ಗೊತ್ತಾ, ನಿನ್ನ ಫುಡ್ನ ವೇಸ್ಟ್ ಮಾಡ್ತಾ ಇದೆಯಾ ಅಂತ ಹೇಳಿ ಅವನ್ನ ಬಟ್ಲೊಳಗಡೆ ಮುಗಿಸಿ ಅದನ್ನು ತಿನ್ನು ಅಂತ ಹೇಳ್ತಾನೆ. ಆವಾಗ ಪ್ಲೇಟ್ ಅದನ್ನೆಲ್ಲ ಬಾಯಿಗೆ ಇಟ್ಕೊಂಡು ಹಂಗೆ ವೇಗಾಸ್ ಮುಗ್ತಲೇ ಹೋಗಿತಾನೆ. ಆವಾಗ ವೇಗಾಸ್ ಅವ್ನ ಕತ್ತಿಟ್ಕೊಂಡು ಅದನ್ನ ತಿನ್ನು 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 ಅಂತ ಹೇಳಿ ಅವನಿಗೆ ತುಂಬ ಟಾರ್ಚರ್ ಕೊಡ್ತಾನೆ. ಆಮೇಲೆ ತಿರ್ಗಾ ಅವನ ಹತ್ರ ನೀನು ಒಳ್ಳೆ ಪೆಟ್ಟಾಗಿರ್ಬೇಕಂದ್ರೆ ನೀನು ಓನರ್ ಎಲ್ಲ ಮಾತನ್ನ ನೀನು ಕೇಳಬೇಕು ಅಂತ ಹೇಳ್ತಾನೆ. ಆಮೇಲೆ ತಿರ್ಗಾ ಇಲಿ ಹತ್ರ ಹೋಗಿ ತುಂಬ ಸಾರಿ ನಾನು ನಿನ್ನನ್ನು ಎದುರಿಸೋದ್ನ ಅಂತ ಕೇಳ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಈ ಪಾರ್ಶ್ ಕಿನ್ನಿಗೆ ಬಾಡಿ ಗಾರ್ಡ್ ಆಗಿರೋಕೆ ಒಂದು 5 ಜನರನ್ನ ಕರ್ಕೊಂಡು ಬಂದಿರ್ತಾನೆ. ಆದರೆ ಅವ್ರ 5 ಜನರನ್ನು ನೋಡೋಕೆ ತುಂಬ ವೀಕ್ ಆಗಿರ್ತಾರೆ. ಒಂದು ತುಂಬ ಸಣ್ಣಗಿರ್ತಾರೆ, ಇಲ್ಲಾಂದರೆ ತುಂಬ ದಪ್ಪಗಿರ್ತಾರೆ. ಅದರಲ್ಲೂ ಒಬ್ಬರು ಲೇಡಿ ಪಾರ್ಶ್ ಅವ್ರನ್ನೆಲ್ಲ ಚಾಂಪಿಯನ್ ಅಂತ ಬೇರೆ ಇರ್ತಾನೆ. ಅವ್ರ ಜೊತೆ ಕಾನ್ ಅವ್ರ ಬಾಡಿ ಗಾರ್ಡು ಇರ್ತಾರೆ. ಕಿನ್ ಹೆಡ್ ಬಾಡಿ ಗಾರ್ಡ್ನ ಸಪ್ರೇಟಾಗಿ ಕರ್ಕೊಂಡು ಹೋಗಿ ನೀನು ಇವ್ರನ್ನೆಲ್ಲ ಇದಕ್ಕೆ ಮುಂಚೆ ನೋಡಿದೀಯ ಅಂತ ಕೇಳ್ತಾನೆ. ಅದಕ್ಕೆ ಅವರು ಇವ್ರನ್ನೆಲ್ಲ ನಾನು ನೋಡಿಲ್ಲ, ಪಾರ್ಶ್ ಒಂದಷ್ಟು ಜನನ ಕರ್ಕೊಂಡು ಬಂದು ಇವ್ರು 5 ಜನ ನಮ್ಮ ಹತ್ರ ಫೈನಲ್ ಮಾಡ್ದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆವಾಗ ಕಿನ್ ಪಾರ್ಶ್ನ ಕರೆದು ನಿನಗಿಂತ ಚೆನ್ನಾಗಿರೋರನ್ನ ಕರ್ಕೊಂಡು ಬಂದರೆ ನಾನೇನು ಅವ್ರ ಕಡೆ ಹೋಗ್ಬಿಡ್ತೀನಿ ಅಂದ್ಕೊಂಡಿದ್ಯಾ, ನಿನಗೇನು ಅಷ್ಟು ಜಲಸ್ ಆಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಪಾರ್ಶ್ ನನಗೆಲ್ಲ ಏನು ಜಲಸ್ ಇಲ್ಲ ಅಂತ ಹೇಳ್ತಾನೆ. ಕಿನ್ನು ಅದಕ್ಕೇನು ಮಾತಾಡದೆ ಸುಮ್ಮನೆ ಹೋಗ್ತಾ ಇರ್ತಾನೆ. ಆವಾಗ ಪಾರ್ಶ್ ಚಾಂಪಿಯನ್ ಅಂತ ಹೇಳಿ ಒಂದು 5 ಜನರನ್ನ ಕರ್ಕೊಂಡು ಬಂದಲ್ವಾ, ಅದರಲ್ಲಿ ಒಬ್ಬರು ವರ್ಕೌಟ್ ಮಾಡ್ತಾ ಇರೋವಾಗಲೇ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ. ಅವ್ರನ್ನ ಪಾರ್ಶ್ ಅಲ್ಲಿರೋರೆಲ್ಲ ಸೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಈ ಕಿಮ್ ಪಾರ್ಶ್ ಅವ್ರ ಅಪ್ಪ ಅಮ್ಮ ಹೆಂಗೆ ತೀರೋದ್ರು ಅಂತ ಕಂಡುಹಿಡಿಯಕ್ಕೆ ತುಂಬ ತಲೆ ಕೆಡಿಸ್ಕೊತಾ ಇರ್ತಾನೆ. ಒಂದ್ಸತಿ ಈ ಕಿಮ್ ಮುಂದೆ ಹತ್ರ ಪಾರ್ಶ್ ಅವ್ರ ಅಪ್ಪ ಅಮ್ಮ ಫೋಟೋ ತೋರಿಸಿ ಇವರು ಕಾರ್ ಆಕ್ಸಿಡೆಂಟಲ್ಲಿ ತೀರೋದ್ರು. ಆ ಕಾರ್ ಓಡಿಸ್ಕೊಂಡು ಬಂದಿದ್ದು ಒಂದು ದೊಡ್ಡ ಸಾಹುಕಾರ, ಆದರೆ ಅದು ಯಾರು ಏನಂತ ಯಾರಿಗೂ ಇನ್ನೂ ಗೊತ್ತಾಗಲಿಲ್ಲ. ಅದು ಯಾರಂತ ನೀನೇ ಕಂಡುಹಿಡಿಬೇಕು ಅಂತ ಹೇಳಿರ್ತಾನೆ. ಆಮೇಲೆ ಆ ಕೇಸ್ ಬಗ್ಗೆ ನ್ಯೂಸ್ ಪೇಪರಲ್ಲೂ ಬಂದಿರುತ್ತೆ, ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಆಮೇಲೆ ಆ ಕೇಸ್ ಸಂಬಂಧಪಟ್ಟಿರೋ ಫೋಟೋಸ್ನೆಲ್ಲ ಗೋಡೆ ಮೇಲೆ ಅನ್ಸಿಟ್ಟಿರ್ತಾನೆ. ಅದರಲ್ಲಿ ಮಿಸ್ಟರ್ ಕಾನ್ ತನ್ಕೊಂಡ್ ಕಿನ್ ಮತ್ತು ಮಿಸ್ಟರ್ ಕನ್ ವೇಗಾಸ್ ಫೋಟೋನೂ ಇರುತ್ತೆ. ಅದನ್ನೆಲ್ಲ ನೋಡಿ ಅವನು ಏನೋ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಪಾರ್ಶ್ ಸ್ವಿಮ್ ಮಾಡ್ತಾ ಇರೋವಾಗ ಅವ್ನ ತಮ್ಮ ಚೇನು ಅಲ್ಲೇ ಇರ್ತಾನೆ. ಆವಾಗ ಪಾರ್ಶ್ ಚೇ ಹತ್ರ ನಾನು ಕಿನ್ನಿಗೆ ಒಂದು ಒಳ್ಳೆ ಬಾಡಿ ಗಾರ್ಡ್ನ ಹುಡುಕ್ತಾ ಇದ್ದೀನಿ, ಆದರೆ ಇದುವರೆಗೂ ನಮ್ಮಿಂದ ಯಾರನ್ನೂ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಚೇ ಅವನ ಹತ್ರ ನೀನು ಯಾಕೆ ಈ ಕೆಲಸಕ್ಕೆ ಬರೋಕ್ಕೆ ಒಪ್ಕೊಂಡೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ನೀನು ಚೆನ್ನಾಗಿರ್ಬೇಕಂತಾನೆ ನಾನು ಈ ಕೆಲಸಕ್ಕೆ ಬಂದೆ, ಆದರೆ ಅದು ಎಷ್ಟು ದೂರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಆದರೆ ನಾನು ಏನೆಲ್ಲ ಮಾಡ್ತೀನೋ ಅದೆಲ್ಲ ನಿನಗಂತಾನೆ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಏನು ನೀನು ನನಗಂತ ಮಾಡ್ತಾನೆ, ನೀನು ನಿಜವಾಗ್ಲೂ ನನಗಂತ ಮಾಡಿದರೆ ಇವಾಗ ನಾನು ನಿನಗೇನು ಹೇಳಬೇಕು, ನಮ್ಮಿಬ್ರಿಗೆ ಯಾರೂ ಇಲ್ಲ, ನಮಗೇನಾದರೂ ಒಂದು ಆದ್ರೂ ನನಗೆ ನೀನೇ ನೋಡ್ಕೊಳ್ಬೇಕು, ಹಾಗಿರೋವಾಗ ನಿನಗೇನಾದರೂ ಒಂದು ಆದರೆ ಯಾರು ನನ್ನ ಜೊತೆಲಿ ಇರ್ತಾರೆ ಅಂತ ಕೇಳ್ತಾನೆ. ಅದಕ್ಕೆ ಪಾರ್ಶ್ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ ನನಗೇನೂ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಚೇನು ನಿನಗೆ ಮಾತ್ರ ಏನಾದರೂ ಆದರೆ ನಾನು ತುಂಬ ಕೋಪ ಮಾಡ್ಕೊತೀನಿ, ನಾನು ಯಾವತ್ತೂ ನಿನ್ನನ್ನು ಕ್ಷಮಿಸಲ್ಲ ಅಂತ ಹೇಳ್ತಾನೆ. ಆವಾಗ ಪಾರ್ಶ್ ಅವನ ಹತ್ರ ನನ್ನ ಮಾತು ಕೇಳು, ಇವಾಗ ನಾನು ಚೆನ್ನಾಗೇ ಇದ್ದೀನಿ, ನಿನ್ನ ಮುಂದೆ ಇವಾಗ ನಾನಿದ್ದೀನಿ, ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿ ಅಂತ ಹೇಳ್ತಾನೆ. ತಿರ್ಗಾ ಪಾರ್ಶ್ ಅವನ ಹತ್ರ ನಾನು ನಿನ್ನನ್ನು ಕಿನ್ನು ಇಬ್ಬರನ್ನೂ ಸೇರಿ ನೋಡ್ಕೊಂಡ್ಬಿಟ್ಟ, ನನ್ನಿಂದ ನಿಮ್ಮಿಬ್ಬರನ್ನೂ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಚೇ ಏನು ಇಲ್ಲದೆ ಬಂದು ಪಾರ್ಶ್ನ ತಪ್ಪಿಕೊಂಡು ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಆದರೆ ನಾನು ಇವಾಗ ನಿನ್ನ ಮುಂದೆನೇ ಇದ್ದೀನಿ ಅಂತ ಹೇಳ್ತಾನೆ.
ಆಮೇಲೆ ಈ ಕಡೆ ಪ್ರೀತಿ ಹೆಂಗಾದ್ರೂ ವೇಗಾಸ್ ಹತ್ರದಿಂದ ಎಸ್ಕೇಪ್ ಆಗಬೇಕಂತ ಅವ್ನು ಇಲ್ಲದೆ ಇರೋ ಟೈಮಲ್ಲಿ ಏನೇನೋ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತಾನೆ. ಆವಾಗ ವೇಗಾಸ್ ಅವ್ರ ಅಪ್ಪ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ರೂಮ್ ಒಳಗಡೆ ಬರ್ತಾನೆ. ಅವನ್ನ ನೋಡಿದ್ರೆ ಈ ಪ್ರೀತ್ ಸುಮ್ಮನೆ ಆಗ್ಬಿಡ್ತಾನೆ. ಆವಾಗ ವೇಗಾಸ್ ಅವ್ನು ಬೆಳೆಸ್ತಾ ಇರೋ ಇಲಿ ಹತ್ರ ಬಂದು, ನಿನ್ಗೆ ಯಾವಾಗಲಾದ್ರೂ ಫ್ರೀ ಟೈಮ್ ಸಿಕ್ಕಿದ್ರೆ ಈ ಪ್ರೀಟ್ಗೆ ಒಂದು ಒಳ್ಳೆ ಪೆಟ್ಟಾಗಿ ಹೆಂಗಿರೋದು ಅಂತ ಹೇಳ್ಕೊಡು ಅಂತ ಹೇಳ್ತಾನೆ. ಆವಾಗ ಪ್ರೀಟು ಕನ್ಫ್ಯೂಷನ್ ಅಲ್ಲಿ ಇವ್ನು ನನ್ನ ಹತ್ರ ಮಾತಾಡ್ತಾವನ ಇಲ್ಲ ಯಾರ ಹತ್ರ ಮಾತಾಡ್ತಾವನೆ ಅನ್ಕೊಂಡಿರ್ತಾನೆ. ವೇಗಾಸ್ ಇಲಿಗೆ ಊಟ ಕೊಟ್ಟು ತಿರ್ಗಾ ಪ್ರೀಟ್ ಹತ್ರನೇ ಬಂದು, ನಿನಗೂ ಊಟ ಇಟ್ಟಿದ್ದೀನಿ ಅಂದ್ಮೇಲೆ ಯಾಕೋ ತಿಂತಾ ಇಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನಗೆ ತಿನ್ನಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವೇಗಾಸು ನಿನಗೆ ಚಾಯ್ಸೇ ಇಲ್ಲ, ನೀನು ತಿನ್ನಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾನೇನು ಚೂಸ್ ಮಾಡ್ತಾ ಇಲ್ಲ, ನನಗೆ ಇದನ್ನೆಲ್ಲ ತಿನ್ನಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ಅಲ್ಲೊಂದು ಹಗ್ಗ ಇರುತ್ತೆ, ಅದನ್ನು ಲೂಸ್ ಮಾಡಿದ್ರೆ ಪ್ರೀಟ್ ಕುತ್ಕೊಳೋ ಥರನೂ ತಿರ್ಗಾ ಅದನ್ನು ಟೈಟಾಗಿ ಹೇಳಿದ್ರೆ ಅವ್ನು ನಿಂತ್ಕೊಳ್ಳೋ ಥರನೂ ಇರುತ್ತೆ. ವೇಗಾಸು ಆ ಹಗ್ಗನ ಅವ್ನು ನಿಂತ್ಕೊಳ್ಳೋ ಥರ ಹೇಳ್ದು ಪ್ರೀಟ್ ಹತ್ರ ಹೋಗಿ, ಈ ಹೇಳೋ ಮಾತು ಕೇಳದೆ ಇರೋ ಪೆಟ್ಟಿಗೆ ಏನು ಸಿಗುತ್ತೆ ಅಂತ ನೀನು ಗೊತ್ತಾ ಅಂತ ಕೇಳ್ತಾನೆ. ಆವಾಗ ಪ್ರೀಟು ನಾನು ತಿನ್ನಲ್ಲ ಅಂತ ಹೇಳ್ತಾನೆ, ಆದರೆ ನಾನು ಹೊಟ್ಟೆ ಹಸಿತಾ ಇಲ್ಲ ಅಂತ ಹೇಳ್ತಾನೆ. ಆವಾಗ ವೇಗಾಸ್ ಅವನ ಹತ್ರ ಇದ್ರೂ ನಾನು ನಿನ್ನನ್ನು ಹೊಡಿತೀನಿ, ಆವಾಗಲೇ ಇದನ್ನೆಲ್ಲ ನೀನು ಜ್ಞಾಪಕ ಇಟ್ಕೊತೀಯ ಅಂತ ಹೇಳಿ ಬೆಲ್ಟಲ್ಲಿ ಸರಿಯಾಗಿ ಪ್ರೀಟಿಗೆ ಬಾರಿಸ್ತಾ ಇರ್ತಾನೆ. ಅವನ ಮೈಯೆಲ್ಲ ರಕ್ತ ಬರ್ತಾ ಇರುತ್ತೆ. ತಿರ್ಗಾ ವೇಗಾಸ್ ಅವ್ನ ಹೊಡಿಯೋಕೆ ಹೋಗೋವಾಗ ಈ ಪ್ರೀಟ್ ಎದ್ರುಕೊಂತಾನೆ. ಆವಾಗ ವೇಗಾಸ್ ಅವನ ಹತ್ರ ಇವಾಗೆಲ್ಲ ನಿನ್ನ ಜೊತೆಲಿ ಇರೋದು ಫನ್ನಾಗೇ ಇಲ್ಲ ಅಂತ ಹೇಳಿ ಅವ್ನ ಕೈಲಿರೋ ಬೆಲ್ಟ್ನ ಅಲ್ಲೇ ಬಿಸಾಕ್ಬಿಟ್ಟು ಆಚೆ ಹೋಗ್ತಾನೆ. ಪ್ರೀಟ್ ಹ್ಯಾಂಡ್ ಕಪ್ ಹಾಕಿರ್ತಾನಲ್ವ, ಅದ್ರ ಕೀನು ಅದರಲ್ಲೇ ಇರುತ್ತೆ. ಪ್ರೀಟು ಅದನ್ನ ನೋಡ್ಕೊಂಡು ನಿಂತಿರ್ತಾನೆ. ವೇಗಾಸ್ ಆಚೆ ಹೋಗಿದೆ, ಅದನ್ನು ಹೆಂಗೋ ಕಷ್ಟಪಟ್ಟು ಎತ್ಕೊಂಡು ಆ ಹ್ಯಾಂಡ್ ಕಪ್ನ ಬಿಚ್ಚಿಬಿಡ್ತಾನೆ. ಆಮೇಲೆ ಹೆಂಗೋ ಕಷ್ಟಪಟ್ಟು ರೂಮಿಂದ ಆಚೆ ಬಂದುಬಿಡ್ತಾನೆ. ಆದರೆ ಈ ವೇಗಾಸ್ ಅಲ್ಲೇ ನಿಂತ್ಕೊಂಡಿರ್ತಾನೆ. ಪ್ರೀಟ್ ಓಡೋಗ್ತಾ ಇರೋವಾಗ ವೇಗಾಸ್ ಅವನ ಹತ್ರ, ನನಗೇನು ನಿನ್ನ ಸ್ಟೂಪಿಡ್ ಪ್ಲಾನ್ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ, ನಿನ್ನ ಅಷ್ಟು ಬೇಗ ಇಲ್ಲಿಂದ ಹೋಗೋಕೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ, ನೀನು ತುಂಬ ಒಳ್ಳೆ ಹುಡುಗ, ಮೇನ್ ಫ್ಯಾಮಿಲಿಗೆ ಒಂದು ಒಳ್ಳೆ ಬಾಡಿ ಗಾರ್ಡ್ ಆಗಿದೆಯಾ, ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿ ಮೆತ್ತಗೆ ಅವನ ಹತ್ರ ಬರ್ತಾ ಇರ್ತಾನೆ. ಆದರೆ ಅದ್ರ ಮೇಲೆ ಪ್ಲೇಟಿಂದನೂ ಹೋಗೋಕ್ಕಾಗಲ್ಲ, ಯಾಕಂದರೆ ಅದು ಸುತ್ತ ನೀರೇ ಇರುತ್ತೆ. ಆವಾಗಲೂ ಈ ಪ್ಲೇಟ್ ನೀರಲ್ಲಿ ಜಂಪ್ ಮಾಡಿಬಿಟ್ಟು ಸ್ವಿಮ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ಕೊಂಡಿರ್ತಾನೆ. ಜಂಪ್ ಮಾಡಕ್ಕೆ ರೆಡಿಯಾಗಿರೋವಾಗ ಹಿಂದೆಯಿಂದ ಈ ವೇಗಾಸ್ ಅವ್ನಿಗೆ ಶಾಕ್ ಕೊಟ್ಬಿಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಪಾರ್ಚ್ಕಿನಿ ಇಬ್ಬರು ಕಿಂಟ್ರು ಮನೆ ಇರ್ತಾರೆ. ಇಬ್ಬರು ಜೊತೆಗೆ ಸ್ನಾನ ಮಾಡೋರೆ ಅನ್ಸುತ್ತೆ. ಇಬ್ಬರು ಟವಲ್ ಕಟ್ಕೊಂಡಿದ್ದಾರೆ. ಪಾರ್ಚ್ಕಿನ್ ತಲೆನ ಒಣಗಿಸ್ತಾ ಇರ್ತಾನೆ. ಇದೇ ಫಸ್ಟ್ ಟೈಮ್ ನಾನು ಈ ಥರ ನಿನ್ನ ರೂಮಲ್ಲಿ ನಿನ್ನ ಜೊತೆಲಿ ಇರೋದು ಅಂತ ಹೇಳ್ತಾನೆ. ಅದಕ್ಕಿಂತ ಇದಕ್ಕೆ ಮುಂಚೆ ಯಾವ ನೈಟು ನನ್ನ ರೂಮಲ್ಲಿ ಸ್ಟೇ ಮಾಡದೆ ಇರೋ ಒಂಥರ ಮಾತಾಡ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಪಾರ್ಚ್ ಇದಕ್ಕೆ ಮುಂಚೆ ಏನೂ ಇದ್ದೆ, ಆದರೆ ಇವಾಗ ನನ್ನ ಕದ್ದು ಮುಂಚೆ ಬರಬೇಕಾಗಿಲ್ಲ ಅಲ್ವ ಅಂತ ಹೇಳ್ತಾನೆ. ಅವಾಗ ಕಿನ್ ಪಾರ್ಚ್ನ ತಪ್ಕೊಂಡು ನನ್ನ ಚಿಕ್ಕ ಹುಡುಗನಾಗಿದ್ದಾಗ ನಮ್ಮಮ್ಮ ಇದೇ ಥರನೇ ನನಗೆ ತಲೆ ಒಣಗಿಸ್ತಾ ಇದ್ರು ಅಂತ ಹೇಳ್ತಾನೆ. ಆವಾಗ ಪಾರ್ಚ್ ಅವನ್ನ ತಪ್ಕೊಂಡು, ನೀನು ಇದ್ರ ಮೇಲೆ ಯೋಚನೆ ಮಾಡಬೇಡ, ದಿನ ನಾನು ಇದೇ ಥರನೇ ನಿನಗೆ ತಲೆ ಒಣಗಿಸ್ತೀನಿ ಅಂತ ಹೇಳಿ ಅವ್ನ ತಲೆಗೆ ಒಂದು ಕಿಸ್ ಕೊಡ್ತಾನೆ. ಆಮೇಲೆ ಇಬ್ಬರು ಹಂಗೆ ಟೈಟಾಗಿ ತಪ್ಕೊಂಡು ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅದೇ ಥರ ಗ್ಯಾಪ್ ಬಿಡದೆ ಟೈಟಾಗಿ ತಪ್ಕೊಂಡು ಮಾಡ್ಕೊಂಡಿರ್ತಾರೆ. ಆವಾಗ ಕಿನ್ ಫ್ರೆಂಡ್ಸ್ ಆ ವೈಟ್ ಹೇರ್ ಬ್ಲ್ಯಾಕ್ ಹೇರ್ ಇಬ್ರು ಕಿನ್ನ ಎಬ್ಬರ್ಸಾಕ ಅವ್ನ ರೂಮಿಗೆ ಬರ್ತಾ ಇರ್ತಾರೆ. ಆದರೆ ಅವ್ರಿಗೆ ಗೊತ್ತಿರಲ್ಲ ಪಾರ್ಚು ಜೊತೆಗೆ ಮಾಡ್ಕೊಂಡಿದ್ದಾನೆ ಅಂತ. ರೂಮಿಗೆ ಬಂದು ಅವರಿಬ್ರು ಹಂಗೆ ತಪ್ಕೊಂಡು ಮಾಡ್ಕೊಂಡಿರೋದನ್ನ ನೋಡಿ ಮೆತ್ತಗೆ ಕಿನ್ ಹತ್ರ ಹೋಗಿ ಕಿನ್ ಎದೋಳು ಅಂತ ಜೋರಾಗಿ ಕಿರ್ಸ್ತಾರೆ. ಅವಾಗ ಕಿನ್ನು ಅವ್ರನ್ನ ನೋಡಿದೆ ಒದೆಯೋ ಥರ ಹೋಗಿ ಹೆಚ್ಚಿ ಹೋಗ್ರ ಅಂತ ಹೇಳ್ಬಿಟ್ಟು ತಿರ್ಗಾ ಪಾರ್ಚ್ನ ತಪ್ಕೊಂಡು ಮಾಡ್ಕೊತಾನೆ. ಅವಾಗ ಅವರು, ಇವಾಗ ನನಗೆ ಗೊತ್ತಾಯ್ತು ನೀನು ಯಾಕೆ ಎಷ್ಟೊತ್ತಾದ್ರೂ ಎದ್ದಿಲ್ಲ ಅಂತ, ಏನು ಲಾಸ್ಟ್ ನೈಟ್ ಎಲ್ಲ ತುಂಬ ಹೆವಿ ಕೆಲಸನ ಅಂತ ಕೇಳ್ತಾರೆ. ಆವಾಗ ಪಾರ್ಚು ಅಲ್ಲಿಂದ ಎದ್ದು ಹೋಗೋಣ ಅಂತ ನೋಡ್ತಾನೆ. ಕಿನ್ನವನ್ನ ತಪ್ಕೊಂಡು ಯಾಕೋ ಎದೊಳ್ತಾ ಇದೆಯಾ, ಇವಾಗ ನಾವು ಕಪಲ್ಸ್ ಹಂಗಿರೋವಾಗ ಯಾಕೆ ನಚ್ಕೊತಾ ಇದೆಯಾ ಅಂತ ಹೇಳಿ ಅವ್ನಿಗೊಂದು ಕಿಸ್ ಕೊಡ್ತಾನೆ. ಆಗ ವೈಟ್ ಹೇರ್ಸ್, ನನಗೆ ಗೊತ್ತು ಕಣೋ ನೀವು ಇಬ್ಬರು ಬಾಯ್ ಫ್ರೆಂಡ್ಸ್ ಆಗ್ತೀರಾ ಅಂತ, ಬಾ ಇದನ್ನ ಇವತ್ತು ನೈಟ್ ಸೆಲೆಬ್ರೇಟ್ ಮಾಡೋಣ ಅಂತ ಕರೀತಾರೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಅವರೆಲ್ಲ ಯಾಕೆ ಹೊರಗೆ ಬಂದು ಸೆಲೆಬ್ರೇಟ್ ಮಾಡ್ತಾ ಇರ್ತಾನೆ. ಆವಾಗ ವೈಟ್ ಹೇರ್ಸ್ ಪಾರ್ಚ್ ಹತ್ರ ಚೆನ್ನಾಗಿ ಕುಡಿಯೋ ಇಕ್ಕಿನ್ನು ಹಾಕಿರೋ ಬೆಟ್ಟಲ್ಲಿ ಗೆದ್ದಿದ್ದಾನೆ ಅಂತ ಹೇಳ್ತಾನೆ. ಪಾರ್ಚು ಯಾವ ಬೆಟ್ ಅಂತ ಕೇಳಿದ್ರೆ, ನಿನ್ನನ್ನು ಲವ್ ಗುಲಾಮ್ನಾಗ ಮಾಡ್ಕೊತೀನಿ ಅಂತ ಹೇಳಿದ, ಆ ಬೆಟ್ಟಲ್ಲಿ ಅವ್ನು ಗೆದ್ದ ಅಂತ ಹೇಳ್ತಾನೆ. ಅವಾಗ ಯಾಕೋ ಅದನ್ನೆಲ್ಲ ಕೇಳಿಸ್ಕೊಂಡು ಬಂದು ಪಾರ್ಚ್ ಪಕ್ಕದಲ್ಲೇ ಕೂತ್ಕೊಂಡು ಕಿನ್ ಹತ್ರ, ಏನು ನಮ್ಮ ಹುಡುಗನ್ನ ನೀನು ಲವ್ ಗುಲಾಮ್ನಾಗ ಮಾಡ್ಕೊಬೇಕು ಅನ್ಕೊಂಡಿದ್ಯಾ, ಅದಕ್ಕೆ ನಾನು ನನ್ನ ಹತ್ರ ಪರ್ಮಿಷನ್ ಕೇಳಿಲ್ಲ ಅಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಅವ್ನು, ಸರಿ ನಾನು ಇವಾಗ ನಿಮ್ಮ ಹತ್ರ ಕೇಳ್ತೀನಿ, ನಾನು ಈ ಟೋಸ್ಟ್ ನನ್ನ ಮತ್ತೆಗಂತಾನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಅವರು, ಏನು ನೀನು ಹಿಂಗೆ ಪ್ರಪೋಸ್ ಮಾಡ್ತಾ ಇದೆಯಾ, ನೀನು ನಿಜವಾಗ್ಲೂ ನನ್ನ ಮಗನ ಲವ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಆವಾಗ ಕಿನ್ನು ಸೈಲೆಂಟಾಗಿರೋವಾಗ ವೈಟ್ ಹೇರ್ಸ್ ಅವನ ಹತ್ರ, ಬಾಯ್ ಬಿಟ್ಟು ಹೇಳೋ, ನಾವು ಅದನ್ನ ಕೆನಕ್ಕೆ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾನೆ. ಅವಾಗ ಕಿನ್ನು ನಾಚ್ಕೊಂಡು ಮೆತ್ತಗೆ, ಹೌದು ನನ್ನ ಪೋರ್ಷನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವರು, ಏನು ಸೌಂಡೇ ಇಲ್ಲದೆ ಮುಣ್ಮುಣ್ತಾ ಇದೆಯಾ, ಹೇಳೋದನ್ನ ಜೋರಾಗಿ ಹೇಳೋ ಅಂತ ಹೇಳ್ತಾನೆ. ಅವಾಗ ಅವನು ಜೋರಾಗಿ ನನ್ನ ಪೋರ್ಷನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ಕೇನು ಎಲ್ಲರಿಗೂ ಖುಷಿ ಆಗುತ್ತೆ. ಆವಾಗ ಯಾಕೆ ಅವ್ರ ಹತ್ರನ ಇವತ್ತು ನನ್ನ ಟ್ರೀಟ್ ಎಲ್ಲರೂ ಚೆನ್ನಾಗಿ ಕುಡೀರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆವಾಗ ಪಾರ್ಚುಕಿನ ಹತ್ರ, ನೀನು ಎಲ್ಲಾರೋ ನಾನು ಒಂದು ನಿಮಿಷ ಹಂಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರೆ ನೀನು ಎಲ್ಲ ಹೋಗ್ತಾ ಇದೀಯ ಅಂತ ಕೇಳ್ತಾನೆ. ಯಾಕೆ ನಾನು ಎಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ ನೀನು ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತೀಯಾ, ನಾನು ಬಾತ್ರೂಮ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಅವ್ನು ಹೋದ್ಮೇಲೆ ನನ್ನ ಫ್ರೆಂಡ್ಸ್ ಹತ್ರ, ಈ ಸ್ಯಾಟರ್ಡೆ ಪಾರ್ಚಿಗೆ ಬರ್ಡೇ ಬರ್ತಾ ಇದೆ, ನಾನು ಅವ್ನ ಬರ್ಡೇಗೆ ದೊಡ್ಡದಾಗಿ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅವರು, ನೀನು ಎಲ್ಲಾದರೂ ಅವ್ನ ಆಚೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಒಬ್ಬನ ಕರೆಕ್ಟಾಗಿ ಅವ್ನ ಹೇಳಿ ಕರ್ಕೊಂಡು ಹೋಗ್ಬೇಕಂತ ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಅವಾಗ ಅವನ ಹತ್ರ, ನಾನು ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದೀನಿ ಕಣ್ರು, ಇದು ಅವ್ನು ನನ್ನ ಜೊತೆ ಸೆಲೆಬ್ರೇಟ್ ಮಾಡೋ ಫಸ್ಟ್ ಬರ್ಡೇ, ಅದಕ್ಕೆ ನಾನು ಏನು ಗಿಫ್ಟ್ ಕೊಡೋದು ಅಂತ ಕೇಳ್ತಾನೆ. ಅದಕ್ಕೆ ಅವರು, ನಿನ್ನಿಂದ ಏನು ಮಾಡೋಕ್ಕಾಗುತ್ತೋ ಅದನ್ನು ನೀನು ಮಾಡು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಮಿಸ್ಟರ್ ಖಾನ್ ಸುಮ್ಮನೆ ಕೂತ್ಕೊಂಡು ಬುಕ್ ಕೂತ್ಕೊತಾ ಇರೋ ವೇಗಾಸ್ ಹತ್ರ ಬಂದು ಅವನ್ನ ಸರಿಯಾಗಿ ಹೊಡಿತಾರೆ. ಆವಾಗ ವೇಗಾಸ್ ಏನು ಮಾತಾಡದೆ ಓದೇ ತಿನ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಅವ್ರ ಅಪ್ಪ ಅವನ ಹತ್ರ,
ಇವಾಗ ನಮ್ಮ ಗೋಲ್ಡ್ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವನು ಇವಾಗ ಸಿಚುವೇಶನ್ ಸರಿಯಾಗಿಲ್ಲ, ಎಲ್ಲ ಸರಿ ಹೋದ್ಮೇಲೆ ತಿರ್ಗಾ ಮೊದಲಿನ ಥರ ನಡ್ಸೋಣ ಅಂತ ಹೇಳ್ತಾನೆ. ಅದಕ್ಕೆ ಅವರು ಎಲ್ಲ ನಿನ್ನಿಂದಾನೆ, ನಿನ್ನ ಮೂರ್ಖತನದಿಂದಾನೇ ಎಲ್ಲ ಆಗಿದ್ದಾವೆ, ನೀನು ಯಾವಾಗಲೂ ನನಗೆ ತೊಂದರೆನೇ ಕೊಡ್ತಾ ಇರ್ತೀಯ, ಈ ಜನ್ಮದಲ್ಲಿ ನೀನು ನನಗೊಂದು ಒಳ್ಳೆ ಮಗನಾಗಿರೋಕ್ಕಾಗಲ್ಲ, ನೀನು ಮಕ್ಕಳು ನನಗೆ ಮಕ್ಕಳಾಗಿರೋಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದನ್ನ ನನಗೆ ಕೇಳಿ ವೇಗಾಸು ಫೀಲ್ ಮಾಡ್ಕೊಂಡು ನಿಂತಿರ್ತಾನೆ. ಆಮೇಲೆ ರೂಮಿಗೆ ಬಂದು ತುಂಬ ಜೋರಾಗಿ ಕಿರ್ಚ್ಕೊಂಡು ಅಲ್ಲಿರೋದು ನಾನು ಎತ್ತು ಬಿಸಾಕ್ತಾ ಇರ್ತಾನೆ. ಪ್ಲೇಟ್ ನೋಡಿದ್ರೆ ಪ್ರಜ್ಞೆ ಇಲ್ಲದೆ ಬಿದ್ದಿರ್ತಾನೆ. ಅವನ ಹತ್ರ ಈ ವೇಗಾಸ್ ಮಾಡ್ಕೊಂಡಿರೋ ಒಂಥರ ನಾಟಕ ಮಾಡಬೇಡ, ಇವಾಗ ಏತು ನನ್ನನ್ನು ನೋಡಿ ನಗೋ ಅಂತ ಹೇಳ್ತಾನೆ. ಆದರೆ ಪ್ಲೇಟ್ ಹತ್ರದಿಂದ ಯಾವ ಸೌಂಡು ಬರದೇ ಇರೋವಾಗ ವೇಗಾಸ್ ಅವನ ಹತ್ರ ಹೋಗಿ ನನಗೆ ಕೋಪ ಬರ್ಸ್ಬೇಡ ಅಂತ ಹೇಳಿ ಅವ್ನ ಕೈ ಹಿಡ್ಕೊತಾನೆ. ನೋಡಿ ಆವಾಗಲೇ ಅವ್ನಿಗೆ ಗೊತ್ತಾಗುತ್ತೆ ಪ್ಲೇಟಿಗೆ ಪ್ರಜ್ಞೆ ಇಲ್ಲದೆ ಇದ್ದಾನೆ ಅಂತ. ಆವಾಗ ಅವನು ಎದುರ್ಕೊಂಡು ಪ್ಲೇಟ್ ಅಂತ ಕರಿತಾ ಇರ್ತಾನೆ. ಅವನ್ನ ಎಬ್ಬರ್ಸಾಕೊಂಡು ನೋಡ್ತಾನೆ. ಹಸಿನೇ ಕಟ್ ಮಾಡಿ ಇವಾಗ ಅಕ್ಕಿನ ಮನೇಲಿ ತೋರಿಸ್ತವ್ರೆ. ತನ್ಕು ನನ್ನ ಬಾಡಿ ಗಾರ್ಡ್ಸ್ ಜೊತೆ ಆಟಾಡ್ತಾ ಇರ್ತಾನೆ. ಆವಾಗ ತನ್ಕು ನಾನು ನೋಡಕ್ ಬರ್ತಾನೆ. ತನ್ಕು ಅವನ್ನ ನೋಡಿದೆ, ಬಂದು ಹ್ಯಾಂಡ್ ಶೇಕ್ ಮಾಡಕ್ಕೆ ಕೈ ಕೊಡ್ತಾನೆ. ಆದರೆ ಅವನು ಹ್ಯಾಂಡ್ ಶೇಕ್ ಮಾಡಕ್ಕೆ ಕೈ ಕೊಡದೆ ನಮ್ಮ ಥರ ಒಳ್ಳೆ ಹುಡುಗನ ಕೈ ಮುಗಿದು ನಮಸ್ಕಾರ ಮಾಡ್ತಾನೆ. ಆವಾಗ ತನ್ಕು ನಾವು ಬಾಡಿ ಗಾರ್ಡ್ಸ್ ಹತ್ರ ವಾಚ್ ಥರ ತುಂಬ ಒಳ್ಳೆ ಹುಡುಗನ ಕಾಣಿಸ್ತಾ ಇದ್ದಾನೆ, ತುಂಬ ಸೈಲೆಂಟ್ ಆಗಿದ್ದಾನೆ ಅಲ್ವಾ ಅಂತ ಹೇಳ್ತಾನೆ. ಆಮೇಲೆ ಹತ್ರ ನೀನು ಸೀರೀಸ್ ನೋಡ್ತೀನಿ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಯಾವಾಗಲಾದ್ರೂ ಒಂದ್ಸತಿ ನೋಡ್ತೀನಿ ಅಂತ ಹೇಳ್ತಾನೆ. ಆವಾಗ ತನ್ಕು ಅವ್ನ ಮೊಬೈಲಿಂದ ಯಾವುದೋ ಒಂದು ಸೀರೀಸ್ನ ತೋರಿಸಿ, ಈ ಸೀರೀಸ್ನ ನೀನು ನೋಡ್ತೀಯಾ, ಹಾಗೆ ನೀನು ಈ ಸೀರೀಸ್ನ ನೋಡಿದ್ರೆ ಇದರಲ್ಲಿರೋ ಒಂದು ಕ್ಯಾರೆಕ್ಟರ್ ಜೀವಂತವಾಗಿರ್ತಾನೆ ಸಾಯ್ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅದು ಕರೆಕ್ಟಾಗಿರೋ ಆನ್ಸರ್ ಹೇಳ್ತಾನೆ. ಆವಾಗ ತನ್ಕೊಂಡು ಖುಷಿಯಾಗಿ ಅವ್ರ ಬಾಡಿ ಗಾರ್ಡ್ಸ್ ಹತ್ರ ನೋಡ್ರು, ಇವನ್ನ ನೋಡಿ ಕಲ್ತ್ಕೊಳ್ರು, ಹೆಂಗೆ ಸೀರೀಸ್ನ ಕರೆಕ್ಟಾಗಿ ವಾಚ್ ಮಾಡ್ತಾನೆ ನೋಡಿ, ನೀವು ಇದ್ದೀರಾ ನೋಡಿ ವೇಸ್ಟ್ ಬಾಡಿಗಲ್ ಅಂತ ಹೇಳ್ತಾನೆ. ಆವಾಗ ಅವ್ರ ಮುಂದೆ ತುಂಬ ನರ್ವಸ್ ಆಗಿ ಕೂತ್ಕೊಂಡಿರ್ತಾನೆ. ತನ್ಕೊಂಡು ಅವನ ಹತ್ರ ಯಾಕೋ ಹೆಂಗೆ ಕೂತ್ಕೊಂಡಿದ್ಯಾ, ನೀನು ನಮ್ಮ ಜೊತೆಯಲ್ಲಿ ಇರುವಾಗ ಸಂತೋಷವಾಗಿರಬೇಕು, ಇಲ್ಲಿ ನೋಡಿ ಎಲ್ಲರೂ ಹೆಂಗೆ ಫ್ರೀ ಆಗಿದ್ದಾರೆ ಆ ಥರ ನೀನು ಇರಬೇಕು. ಆಮೇಲೆ ನಿಮ್ಗೊಂದು ವಿಷಯ ಗೊತ್ತಾ, ನಾನೇ ನನ್ನ 2 ತಮ್ಮಂದಿರನ್ನೂ ಬೆಳೆಸಿದೆ, ಅವ್ರು ಇವಾಗೆಲ್ಲ ದೊಡ್ಡವರಾಗಿ ಚೆನ್ನಾಗಿದ್ದಾರೆ, ಇವಾಗ ನಿನ್ನನ್ನು ನಾನು ಒಳ್ಳೆಯವನಾಗಿ ಬೆಳೆಸ್ತೀನಿ ಅಂತ ಹೇಳ್ತಾನೆ. ಆವಾಗ ಅವನು ಕಿನ್ ಮಾತ್ರನೇ ಅಲ್ವಾ ಇರೋದು, ನೀವು ಯಾಕೆ ಇಬ್ಬರು ಬ್ರದರ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ಆವಾಗ ಅವನು ಅವ್ರ ಫ್ಯಾಮಿಲಿ ಫೋಟೋನ ತೋರಿಸಿ, ಇನ್ನೂರು ನಮ್ಮ 2 ತಮ್ಮಂದಿರು, ಇವ್ರನ್ನ ನಾನು ಚೆನ್ನಾಗೇ ಬೆಳೆಸಿದ್ದೀನಿ, ಅವರು ನನ್ನ ಥರನೇ ತುಂಬ ಒಳ್ಳೆಯವರು ಅಂತ ಹೇಳ್ತಾನೆ. ಅದರಲ್ಲಿ ಕಿಮ್ಮು ಇರ್ತಾನೆ. ಅವ್ನ ನೋಡಿ ಇದು ಯಾರು ಅಂತ ಕೇಳಿದಾಗ, ಇವನೇ ನನ್ನ ಚಿಕ್ಕ ತಮ್ಮ ಕಿಮ್, ಇವನ್ನ ಇದಕ್ಕೆ ಮುಂಚೆ ನೀನು ಮೀಟ್ ಮಾಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅವ್ರು ನನಗೊಂದು ವಿಷಯದಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ತನ್ಕೊಂಡು ಸರಿ ಏನೋ ಒಂದು, ಆದರೆ ಕಿಮ್ ಇವಾಗ ನಮ್ಮ ಜೊತೆ ಇಲ್ಲ, ಅವನು ನಮ್ಮನ್ನೆಲ್ಲ ಬಿಟ್ಟು ಸಪ್ರೇಟಾಗಿ ಹೋಗಿದ್ದಾನೆ, ಯಾವಾಗಲಾದ್ರೂ ಒಂದ್ಸತಿ ಇಲ್ಲಿ ಬಂದು ಹೋಗ್ತಾನೆ. ಅವನೊಂದು ಆರ್ಟಿಸ್ಟ್ ಆದರೆ ಅವ್ನು ತುಂಬ ಮಾತಾಡ್ತಾನೆ, ಆದರೆ ಆ ಬುದ್ಧಿಯೆಲ್ಲ ಅವನು ನನ್ನ ಹತ್ರದಿಂದಾನೇ ಬಂತು ಅಂತ ಹೇಳ್ತಾನೆ. ಅದನ್ನು ನನಗೆ ಕೇಳಿ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಆ ಸೀನು ಅಲ್ಲೇ ಕಟ್ ಮಾಡಿ ಇವಾಗ ತಿರ್ಗಾ ವೇಗಾಸ್ ಪ್ಲೇಟ್ ಹತ್ರ ತೋರಿಸ್ತಾವ್ರೆ. ಆವಾಗಲೇ ಪ್ಲೇಟ್ ಪ್ರೆಗ್ನೆ ಇಲ್ಲದೆ ಬಿದ್ದಿತ್ತಲ್ವಾ, ವೇಗಾಸ್ ಅವ್ನಿಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಅವ್ನ ಗಾಯಕ್ಕೆಲ್ಲ ಕಟ್ಟಾಕಿರ್ತಾನೆ. ಈ ಸೀನಿಂದ ವೇಗಾಸ್ ಸ್ಪ್ಲಿಟ್ ಸೀನ್ಸ್ ಎಲ್ಲ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ವೇಗಾಸ್ನ ನೋಡಿದ್ರೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಅದು ಎಷ್ಟು ಚೆನ್ನಾಗಿ ಅವ್ನ ಗಾಯಕ್ಕೆಲ್ಲ ಬ್ಯಾಂಡೇಜ್ ಆಗ್ತಾನೆ. ಆಮೇಲೆ ಅವ್ನು ಟ್ಯಾಬ್ಲೆಟ್ ಕೊಡೋಕೆ ಹೋದ್ರೆ ಟ್ಯಾಬ್ಲೆಟ್ ಬೇಡ ಅಂತ ಹೇಳ್ತಾನೆ. ಅವನು ಇದನ್ನು ನೀನು ತೊಗೊಂಡ್ರೆ ಬೇಗ ಸರಿ ಹೋಗ್ತೀಯ ಅಂತ ಹೇಳಿದ್ರೆ, ಪರವಾಗಿಲ್ಲ ಬೇಕಾದರೂ ನಾನು ಸಾಯ್ತೀನಿ, ಆದರೆ ಇದನ್ನ ತೊಗೊಳೋಣ ಅಂತ ಹೇಳ್ತಾನೆ. ಆವಾಗ ವೇಗಾಸ್ ಅವನ ಹತ್ರ ಇದ್ರಲ್ಲಿ ಪಾಯ್ಸನ್ ಇದೆ ಅಂದ್ಕೊಂಡಿದ್ಯಾ ಅಂತ ಹೇಳಿ ಆ ಟ್ಯಾಬ್ಲೆಟ್ನ ಇವನ್ ಬಾಯಿನ ಎತ್ಕೊಂಡು ಇವನ್ ಬಾಯಿಂದ ಪ್ಲೇಟಿಗೆ ತಿನ್ನಿಸ್ತಾನೆ. ಆಮೇಲೆ ಅದೆಷ್ಟು ಚೆನ್ನಾಗಿ ಅವ್ನು ನೀರು ಕುಡಿಸ್ತಾನೆ. ಎಲ್ಲ ಮಾಡಾದ್ಮೇಲೆ ವೇಗಾಸ್ ಹೋಗಿ ಪ್ಲೀಟ್ ತಲೆ ಹತ್ರ ಅವ್ನ ಪಕ್ಕದಲ್ಲೇ ಕೂತ್ಕೊತಾನೆ. ಆವಾಗ ಪ್ಲೀಟ್ ವೇಗಾಸ್ ಹತ್ರ ನೀನು ಯಾಕೆ ನನ್ನನ್ನು ಸಾಯಕ್ಕೆ ಬಿಡ್ತಾ ಇಲ್ಲ ಅಂತ ಕೇಳಿದ್ರೆ, ಅದು ತುಂಬಾ ಈಸಿ, ಆದರೆ ನನಗೆ ಸಮಾಧಾನ ಆಗೋವರೆಗೂ ನೀನು ಕಷ್ಟಪಡಬೇಕು ಅಂತ ಹೇಳ್ತಾನೆ. ಆವಾಗ ಪ್ಲೀಟ್ ವೇಗಾಸ್ ಹತ್ರ ತುಂಬ ಸಮಾಧಾನವಾಗಿ, ಏನಾಯ್ತು ನಿನಗೆ, ಯಾಕೆ ಹೆಂಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಅಪ್ಪ ಇವಾಗಲೇ ಬಂದು ಹೋದ್ರು, ಅವ್ರು ನನ್ನನ್ನು ಹೊಡೆದ್ಬಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋದ್ರು, ಅವ್ರು ನನಗೆ ಏನು ಮಾಡಿದ್ರು ಕೋಪ ಮಾಡ್ಕೊತಾರೆ, ಅದು ನನಗೆ ಬೇಕಾಗಿರೋದೆ, ಯಾಕಂದರೆ ನನಗೆ ಏನು ಮಾಡಿದ್ರು ನಿನ್ನ ಬಾಸ್ನ ಗೆಲ್ಲಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪ್ಲೀಟು ನೀನು ಯಾಕೆ ಅವ್ರ ಜೊತೆ ನಿನ್ನನ್ನು ಕಂಪೇರ್ ಮಾಡ್ಕೊತಾ ಇದೆಯಾ ಅಂತ ಕೇಳ್ತಾನೆ. ಯಾಕಂದರೆ ಎಲ್ಲರಿಗೂ ನಾನು ವೇಗಾಸ್ ಅಂತ ಗೊತ್ತು, ಮೈನರ್ ಫ್ಯಾಮಿಲಿಯಲ್ಲಿ ಇರೋನು, ಮೈನ್ ಫ್ಯಾಮಿಲಿ ಕೆಳಗಡೆ ಇರೋನು ಅಂತ ಹೇಳ್ತಾನೆ. ಆವಾಗ ಪ್ಲೀಟು ಹತ್ರ ಎಲ್ಲರಿಗೂ ಒಳ್ಳೆತನ ಕೆಟ್ಟತನ ಅಂತ ಎರಡೂ ಇರುತ್ತೆ, ಇದನ್ನು ನೀನು ನಿಮ್ಮ ಅಪ್ಪಗಂತ ಮಾಡ್ತಾ ಇದೆಯಾ, ಇದರಿಂದ ನೀನು ಒಳ್ಳೆ ಮಗನ ಆಗ್ತೀಯಾ, ಅದೆಲ್ಲ ಏನಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ಈ ಪ್ರಪಂಚದಲ್ಲಿ ಇರೋ ಒಳ್ಳೆ ಕಡೆ ಮಾತ್ರನೇ ನೀನು ನೋಡಿದ್ಯಾ, ಇನ್ನೊಂದು ಕಡೆ ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಅದನ್ನು ನಾನು ನೋಡಿದ್ದೀನಿ, ನಾನು ಚಿಕ್ಕ ಹುಡುಗನಾಗಿದ್ದಾಗ ನಮ್ಮ ಅಪ್ಪ ನನ್ನನ್ನು ಬಾಕ್ಸಿಂಗ್ ಕಲಿಯೋಕ್ಕೆ ಕೇಳಿದ್ರು, ನಾನು ಒಂದೊಂದು ಸತಿನೂ ಸೋತಾಗ ಅವ್ರು ನನ್ನನ್ನು ತುಂಬಾ ಹೊಡಿತಾ ಇದ್ರು, ಆದರೆ ನಾನು ಒಂದು ದಿವಸ ಗೆದ್ದೆ ಅಂತ ಹೇಳ್ತಾನೆ. ಆವಾಗ ವೇಗಾಸ್ ಅವನ ಹತ್ರ, ಆವಾಗ ನಿಮ್ಮ ಅಪ್ಪ ನಿನ್ನನ್ನು ಹೊಡಿಯೋದು ನಿಲ್ಸಿದ್ರ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲ, ಆವಾಗಲೂ ಅವ್ರು ನನ್ನನ್ನು ಹೊಡಿತಾ ಇದ್ರು, ಆಮೇಲೆ ನನಗೆ ಗೊತ್ತಾಯಿತು ಅವರು ಬಾಕ್ಸರ್ ಆಗಬೇಕು ಅಂದ್ಕೊಂಡಿದ್ರು, ಆದರೆ ಅವರಿಂದ ಆಗೋಕ್ಕಾಗಲಿಲ್ಲ, ಅದರಿಂದ ಆ ಕೋಪನ ನನ್ನ ಮೇಲೆ ತೀರಿಸ್ಕೊತಾ ಇದ್ರು ಅಂತ ಹೇಳ್ತಾನೆ. ಅದಕ್ಕೆ ವೇಗಾಸು ಹಂಗಂದರೆ ನಮ್ಮ ಅಪ್ಪನೂ ಆ ಕೋಪನೇ ನನ್ನ ಮೇಲೆ ತೀರಿಸ್ಕೊತಾ ಇದ್ದಾರೆ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಯಾಕಂದರೆ ನಿಮ್ಮ ಅಪ್ಪಯಿಂದನೂ ಮಿಸ್ಟರ್ ಖಾನ್ನ ಗೆಲ್ಲಕ್ಕಾಗಲಿಲ್ಲ ಅಲ್ವಾ, ಅವರೆಲ್ಲ ಒಂದು ವಿಷಯದಲ್ಲಿ ಗೆಲ್ಲಕ್ಕಾಗಲಿಲ್ಲ ಅನ್ನೋ ಕೋಪನ ಅವ್ರು ನಮ್ಮ ಮೇಲೆ ತೋರಿಸ್ಕೊತಾರೆ ಅಂತ ಹೇಳ್ತಾನೆ. ಅವನೇನೋ ಮಾತನಾಡೋಕ್ಕೆ ಕೇಳಿ ಈ ವೇಗಾಸ್ ಒಪ್ಕೊಳಕ್ಕಾಗಲ್ಲ, ನೀನು ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಾನೆ. ಅದ್ರ ಮೇಲೆ ಪ್ಲೇಟಿಂದನೂ ಏನೂ ಮಾತಾಡೋಕ್ಕಾಗದೆ ಸುಸ್ತಾಗಿ ಮಾಡ್ಕೊಂಡು ಬಿಡ್ತಾನೆ.
ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಈ ಕಿಮ್ ಹತ್ರ ಬಂದು ನೀನೇ ನಮ್ಮ ಮೇನ್ ಫ್ಯಾಮಿಲಿಗೆ ಚಿಕ್ಕ ಮಗ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇವಾಗ ನೀನು ಹೊಸ ಮನೆ ಎಲ್ಲ ನಿನ್ಗೆ ಇಷ್ಟ ಆಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಿನ್ಗೆ ಇಷ್ಟ ದಿನ ನನ್ನ ಪೋರ್ಸ್ ತಮ್ಮ ಅಂತ ನಿನ್ಗೆ ಗೊತ್ತಿತ್ತ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೌದು, ಅದಕ್ಕೆ ನಾನು ನಿನಗೆ ಟ್ಯೂಟೋರ್ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅವಾಗ ಚೇಗೂ ತುಂಬಾ ಕಷ್ಟ ಆಗುತ್ತೆ, ಆದ್ರೆ ಅದನ್ನೆಲ್ಲ ತಡ್ಕೊಂಡು ನೀನ್ ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇದ್ರ ಮೇಲೆ ನಿನ್ಗೇನು ಮಾತಾಡಕ್ಕಿಲ್ಲ ಅಂದ್ರೆ ನನ್ಗೊಂದು ಸ್ವಲ್ಪ ಆಚೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅವಾಗ ಚೇನು ಒಂದ್ ಕೈ ಹಿಡ್ಕೊಂಡು ನಾನು ನಿನ್ನ ಹತ್ರ ಒಂದ್ ಮಾತ್ರ ಕೇಳ್ತೀನಿ, ನೀನು ಇದುವರೆಗೂ ನನ್ನನ್ನು ಲವ್ ಮಾಡಿಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವನು ಸಾರಿ ಅಂತ ಇಲ್ಲಿ ಕೈ ಬಿಟ್ಟು ಹೋಗ್ತಾನೆ. ಅವಾಗ ಚೇ ಅಲ್ಲೇ ಕೂತ್ಕೊಂಡು ಅವನು ಎದೆ ಹಿಡ್ಕೊಂಡು ಅಳ್ತಾ ಇರ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಪೋರ್ಷ್ ಬರ್ಡೇ ಅಂತ ಕಿಮ್ ಹೆಲಿಕಾಪ್ಟರ್ ಅಲ್ಲಿ ಪೋರ್ಷ್ ಜೊತೆ ಊರೆಲ್ಲ ರೌಂಡ್ ಹೊಡಿತಾವನೆ. ಆಮೇಲೆ ಹಂಗೆ ಹೆಲಿಕಾಪ್ಟರ್ ಅಲ್ಲಿ ಒಂದ್ ಸ್ವಲ್ಪ ಕಿಸ್ಸಿಂಗು ಅದು ಇದಂತ ರೊಮ್ಯಾನ್ಸ್ ಎಲ್ಲ ಓಡ್ತಾ ಇರುತ್ತೆ. ಆಮೇಲೆ ತಿರ್ಗಾ ಈ ಕಡೆ ವೇಗಾ ಸ್ಪ್ಲಿಟ್ ಹತ್ರ ಬಂದ್ರೆ ವೇಗಾ ಸ್ಪ್ಲಿಟ್ ಮುಂದೆ ತುಂಬಾ ಡಲ್ ಆಗಿ ಬಂದು ನಿಂತ್ಕೊಂತಾನೆ. ಪ್ಲೀಟು ಅವಾಗ ತಾನೇ ಮಾಂಗಿ ಎತ್ತು ವೇಗಾಸ್ನ ನೋಡಿ ಯಾಕೋ ಒಂಥರ ಇದೆಯಾ, ನಿಮ್ಮ ಅಪ್ಪ ನಿನ್ನನ್ನು ಬಂದು ತಿರ್ಗಾ ಹೊಡಿದ್ರು ಅಂತ ಕೇಳ್ತಾನೆ. ಅದಕ್ಕೆ ಅವನು ಅದೆಲ್ಲ ಯಾವಾಗಲೂ ನಡೆಯೋದೇ ಅಲ್ವಾ ಅಂತ ಹೇಳ್ತಾನೆ. ಅವಾಗ ಪ್ಲೀಟ್ ಅವನ ಹತ್ರ ಹಂಗಂದ್ರೆ ನೀನು ಹರ್ಟ್ ಆಗಿದೆಯಾ ಅಂತ ಕೇಳಿದ್ರೆ ಹೌದು ಹರ್ಟ್ ಆಗಿದ್ದೀನಿ, ಆದರೆ ಅವತ್ತಿಗಿಂತ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ತಿರ್ಗಾ ಅವನ ಹತ್ರ ನೀನು ಇನ್ನೂ ಯಾಕೆ ಊಟ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ. ಅವಾಗ ಅವನು ಆ ತಟ್ಟೆಲಿರೋದನ್ನ ನೋಡ್ಬಿಟ್ಟು ಅದು ನೀನು ಯಾವಾಗಲೂ ಮಾಡಿಟ್ಟಿರೋ ಥರ ಇದೆ, ಅದು ಫ್ರೆಶ್ ಆಗಿರೋ ಥರ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಅವಾಗ ವೇಗಾಸು ಹೋಗೋ ಅವನಿಗಂತ ಫ್ರೆಶ್ ಆಗಿ ಅಡುಗೆ ಮಾಡ್ಕೊಂಡು ಬಂದು ಕೊಡ್ತಾನೆ. ಪ್ಲೀಟು ಅದನ್ನೆಲ್ಲ ನೋಡಿದ್ರೆ ಇದೆಲ್ಲ ನನಗಂತ ಕೇಳ್ತಾನೆ. ಅವನು ಇದೆಲ್ಲ ನಿನಗೆ ಬೇಕಾ ಬೇಡವಾ ಅಂತ ಕೇಳ್ತಾನೆ. ಪ್ಲೀಟು ಅದನ್ನ ಆಸೆಯಿಂದ ಇಸ್ಕೊಂಡು ಒಂದು ಬಾಯಲ್ಲಿರ್ತಾನೆ. ಅವಾಗ ಅವ್ನ ಮನಸ್ಸಲ್ಲಿ ಇದ್ರಲ್ಲಿ ಏನಾದರೂ ಪಾಯ್ಸನ್ ಮಿಕ್ಸ್ ಮಾಡಿದ್ರೆ ಏನು ಮಾಡೋದು, ಹೊಟ್ಟೆ ಹಾಸ್ಕೊಂಡು ಸತ್ರೂ ಸಾಯ್ಬೋದು, ಆದರೆ ಮೂರ್ಖನಾಗಿ ಸಾಯ್ಬಾರ್ದು ಅಂತ ಬಾಯಲ್ಲಿರೋದನ್ನೆಲ್ಲ ಕೆಳಗಡೆ ಹೋಗ್ಬಿಡ್ತಾನೆ. ವೇಗಾಸು ಅದನ್ನ ನೋಡಿ ಏನು ಪಾಯ್ಸನ್ ಇದೆ ಅನ್ಕೊಂಡಿದ್ಯಾ ಅಂತ ಹೇಳಿ ಆ ಬೌಲಲ್ಲಿ ಇರೋದನ್ನ ಒಂದು ಸ್ವಲ್ಪ ತಿಂದು ನೋಡಿ ಇದ್ರಲ್ಲಿ ಏನೋ ಪಾಯ್ಸನ್ ಮಿಕ್ಸ್ ಮಾಡಿಲ್ಲ, ಇದನ್ನ ನೀನು ತಿನ್ಬೋದು, ನೀನು ನನ್ನನ್ನು ಹೇಟ್ ಮಾಡ್ತಾ ಇದೆಯಾ ಅಂದರೆ ನನ್ನನ್ನು ಸಾಯಿಸೋಕ್ಕೂ ನಿನಗೊಂದು ಸ್ವಲ್ಪ ಎನರ್ಜಿ ಬೇಕು, ಅದಕ್ಕಾದ್ರೂ ತಿನ್ನು ಅಂತ ಹೇಳ್ತಾನೆ. ಆವಾಗ ಪಾಪ ಇಷ್ಟು ದಿನ ಪ್ರೀಟು ಹೊಟ್ಟೆ ಹಾಸ್ಕೊಂಡು ಏನೂ ತಿಂದೇ ಇದ್ದಲ್ವ, ಆ ನೂಡಲ್ಸ್ನ ತುಂಬ ಇಷ್ಟಪಟ್ಟು ತಿಂತಾನೆ. ಅವ್ನು ತಿಂತಾ ಇರೋದನ್ನ ನೋಡಿ ವೇಗಾಸು ಲೈಟಾಗಿ ಸ್ಮೆಲ್ ಮಾಡ್ತಾ ಇರ್ತಾನೆ. ಆಮೇಲೆ ಈ ಕಡೆ ಹೆಲಿಕಾಪ್ಟ್ರಿಂದ ಹುಡುಗರು ಕೆಳಗಡೆ ಲ್ಯಾಂಡ್ ಆದರೂ ಪೋರ್ಷನು ಸ್ಟೈಲ್ನಾಗಿ ನಡ್ಕೊಂಡು ಬರ್ತಾವನೆ, ಆದರೆ ಪಾಪ ಈ ಕಿನ್ನಿಗೆ ನಡೆಯೋಕ್ಕಾಗದೆ ನಡೀತಾ ಇದ್ದಾನೆ. ಆವಾಗ ಪೋರ್ಷು ಏನೋ ಆಯ್ತು ಅಂತ ಕೇಳಿದ್ರೆ ತುಂಬ ಕಷ್ಟ ಆಗ್ತೈತೆ ಅಂತ ಹೇಳ್ತಾನೆ, ಯಾಕಂದರೆ ಹೆಲಿಕಾಪ್ಟರಲ್ಲಿ ನಡೆದಿರೋ ಸಮಾಚಾರ ಹಂಗೆ. ಆವಾಗ ಪೋರ್ಷ್ ಅವನ ಹತ್ರ ಸ್ಮೆಲ್ ಮಾಡಿ ನೋಡೋಕ್ಕೇನೋ ಒಂದು ಕೊಡ್ತಾನೆ. ಅದನ್ನು ಸ್ಮೆಲ್ ಮಾಡಾದ್ಮೇಲೆ ಕಿನ್ನು ತುಂಬ ಫ್ರೆಶ್ ಆಗಿ ಫೀಲ್ ಮಾಡ್ತಾನೆ. ಆಮೇಲೆ ನಾರ್ಮಲಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಏನಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಒಂದನೇ ಸೀನಲ್ಲಿ ಈ ಕಿಮ್ ಒಂದು ದೇವಸ್ಥಾನದ ಹತ್ರ ಹೂ ಮಾರೋರ ಹತ್ರ ಬಂದು 10 ವರ್ಷಕ್ಕೆ ಮುಂಚೆ ಒಂದು ಕಾರ್ ಆಕ್ಸಿಡೆಂಟಲ್ಲಿ ಇಬ್ಬರು ತೀರೋದ್ರು. ಆ ಕಾರಲ್ಲಿ ಆಕ್ಸಿಡೆಂಟ್ ಮಾಡಿದವರು ತುಂಬ ದೊಡ್ಡ ಸಾವುಕಾರರು. ನಾನು ಆ ಕೇಸ್ ಬಗ್ಗೆ ಎಲ್ಲ ವಿಚಾರಿಸ್ಬಿಟ್ಟೆ, ಆದರೆ ಆ ಕಾರ್ ಆಕ್ಸಿಡೆಂಟ್ ಮಾಡಿದವರು ಯಾರನ್ನ ಹೆಸರು ಮಾತ್ರ ಇನ್ನೂ ಗೊತ್ತಾಗಲಿಲ್ಲ. ಅದು ಯಾರಂತ ನೀವೇ ನನ್ನ ಹತ್ರ ಹೇಳಿ, ಅವತ್ತು ನಿಜವಾಗ್ಲೂ ಏನಾಯ್ತು ಅಂತ ಕೇಳ್ತಾನೆ. ಆ ಹೂ ಮಾರೋರ ಹೆಸರು ಮನೋಪ್. ಅವ್ರ ಪಕ್ಕದಲ್ಲಿ ಒಬ್ಬರು ಸನ್ಯಾಸಿ ಇರ್ತಾರೆ. ಅವರು ಕಿಮ್ ಹತ್ರ ಅವ್ರಿಗೆ ಹಳೆದಲ್ಲೇ ಯಾವುದೂ ನೆನಪಿಲ್ಲ, ಎಲ್ಲ ಮರ್ತೋಯ್ತು. ಅವ್ರ ರಿಲೇಟಿವ್ಸ್ ಎಲ್ಲ ಅವ್ರನ್ನ ನೋಡ್ಕೊಳಕ್ಕಾಗದೆ ಈ ದೇವಸ್ಥಾನದಲ್ಲಿ ಬಂದುಬಿಟ್ಟೋದ್ರು ಅಂತ ಹೇಳ್ತಾರೆ. ಅವಾಗ ಕಿಮ್ ಒಬ್ರು ಫೋಟೋ ತೋರಿಸಿ ಇವ್ರು ಯಾರಂತ ನಿನಗೆ ನೆನಪಿದೆ ಅಂತ ಕೇಳ್ತಾನೆ. ಅದಕ್ಕೆ ಅವರು ಇಲ್ಲ ಅಂತ ತಲೆ ಆಡಿಸ್ತಾರೆ. ಇವರಪ್ಪ ನಾನು ಹೇಳ್ತಾ ಇರೋ ಕೇಸಲ್ಲಿ ಪೊಲೀಸಾಗಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆ ಅಲ್ಫೇಮರ್ ಬಂದು ಎಲ್ಲ ಮರ್ತೋಯ್ತು. ಆದರೆ ಅವಾಗಿಂದ ಇವಾಗವರೆಗೂ ಆ ಹುಡುಗಿ ಅಕೌಂಟಿಗೆ ಮಾತ್ರ ಪ್ರತಿ ತಿಂಗಳು ಮನಿ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾನೆ. ಅವಾಗ ಅವರು ಕಿಮ್ ಹತ್ರ ಇವಾಗ ನಿನಗೇನು ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅವನು ನಿಮಗೆಲ್ಲ ಜ್ಞಾಪಕ ಇರೋವಾಗ ನಿಮಗೆಲ್ಲ ಮರ್ತೋಗಿ ಈ ಕೇಸ್ ಸಂಬಂಧಪಟ್ಟಿರೋದನ್ನೆಲ್ಲ ಎರೇಸ್ ಮಾಡೋಕ್ಕೆ ನಿಮ್ಗೆ ಯಾರು ಆರ್ಡರ್ ಕೊಟ್ಟಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಅವರು ನನಗೆ ಯಾರು ಈ ಆರ್ಡರ್ ಕೊಟ್ಟರು ಅಂದರೆ ನಿಮ್ಮ ಅಪ್ಪ ಮಿಸ್ಟರ್ ಕಾನ್ ಅಂತ ಹೇಳ್ತಾರೆ. ಅದನ್ನು ಕೇಳಿ ಕಿಮ್ ಶಾಕ್ ಆಗಿ ನಿಂತಿರ್ತಾನೆ. ಇಲ್ಲಿಗೆ ಎಪಿಸೋಡ್ 11 ಇಲ್ಲೇ ಮುಗಿತಾ ಇದೆ.